ವಿದ್ಯದಾಯಿನಿ 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 ವಿದ್ಯದಾಯಿನಿ. ಉತ್ತಮ ಶಾಲೆಯು ನಮ್ಮದು, ಉತ್ತಮ ಶಿಕ್ಷಣ ನಮ್ಮದು, ಉತ್ತಮ ಸೌಲಭ್ಯ ನಮ್ಮದು, ಉತ್ತಮ ಫಲಿತಾಂಶ ನಮ್ಮದು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಾಲೆಯು ನಮ್ಮದು. ಮಕ್ಕಳ ಸರ್ವತೋಮುಖ ಪ್ರತಿಭೆಗೆ ಶಾಲೆಯು ನಮ್ಮದು. ವಿದ್ಯದಾಯಿನಿ 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 ವಿದ್ಯದಾಯಿನಿ. ನಿರಂತರ ಉತ್ತಮ ಫಲಿತಾಂಶದಿಂದ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ವಿದ್ಯಾದಾಯಿನಿ ವಸತಿ ಶಾಲೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ಸಿಬಿಎಸ್ಇ ಪಠ್ಯಕ್ರಮ ಮತ್ತು ಪಿಯುಸಿ ಸೈನ್ಸ್ ಮತ್ತು ಕಾಮರ್ಸ್ಗಾಗಿ ಶ್ರೀಮತಿ ರಾಧಾಬಾಯಿ ಡಿ ಗೋಪಾಲರಾವ್ ಪಿಯು ಕಾಲೇಜ್, ಬಿಕಾಂ ಮತ್ತು ಬಿಎಡ್ಗಾಗಿ ವಿದ್ಯಾದಾಯಿನಿ ಡಿಗ್ರಿ ಕಾಲೇಜು, ಕೆಆರ್ ನಗರ, ಹರಿಹರ. ಫೋನ್ 9448115118. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸಾನ್ವಿ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರಧಾರಿಯಾಗಿದ್ದೇನೆ. ಡೆಲ್ಲಿ ಚಲೋ, ನನಗೆ ಹನಿ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನೇ ಕೊಡುತ್ತೇನೆ. ಈ ಸ್ವಾತಂತ್ರ್ಯ ಎನ್ನುವುದು ಆ ಬ್ರಿಟಿಷರ ಸ್ವತ್ತಲ್ಲ, ನಮ್ಮ ನಿಮ್ಮೆಲ್ಲರ ಹಕ್ಕು. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ರವಿತೇಜ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಾಕಿರುವ ವೇಷ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕ್ಟೋಬರ್ 2, 1904 ಜನಿಸಿದರು. ಇವರ ತಂದೆ ಹೆಸರು ಶಾರದಾ ಪ್ರಸಾದ್, ತಾಯಿ ಹೆಸರು ರಾಮದುಲಾರಿ ದೇವಿ. ಇವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಇವರು ಉತ್ತರ ಪ್ರದೇಶದ ವಾರಾಣಸಿಯವರು. ಇವರ ಪ್ರಸಿದ್ಧ ಘೋಷಣೆ ಜೈ ಜವಾನ್ ಜೈ ಕಿಸಾನ್. ಧನ್ಯವಾದಗಳು. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಾಕಿರುವ ವೇಷ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ. ಕಬ್ಬು ತಿನ್ನುವುದರ ತಪ್ಪಿಗೆ ಕುಲಿಯನ್ನು ಬೇರೆ ಕೊಡಬೇಕು, ನಿಮಗೇಕೆ ಕೊಡಬೇಕು ಕಪ್ಪ. ಮೋಡ ಮಡಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ. ನೀವೇನು ನಮ್ಮಂದಿರ ಉತ್ತೀರಾ ಬಿತ್ತೀರಾ, ನೀರು ಹಾಯಿಸಿ ಗಿಡ ನೆತ್ತೀರಾ, ಹೊರ ಹೊತ್ತೀರಾ. ದೈಂದವರಿಗೆ ನೀರು ಕೊಟ್ಟಿರಾ, ಹಸಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ. ನೀವೇನು ನಮ್ಮ ಅಣ್ಣ ತಂಗಿಯವರ, ನಿಮಗೇಕೆ ಕೊಡಬೇಕು ಕಪ್ಪ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಆದ್ಯ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವೇಷ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೆ ಕಪ್ಪ, ಕಬ್ಬು ತಿನ್ನೋದು ಕೊಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ, ನಿಮಗೇಕೆ ಕೊಡಬೇಕೆ ಕಪ್ಪ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕೆ ಕಪ್ಪ. ಜೈ ಹಿಂದ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಪ್ರಗತಿ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಾನು ಒನಕೆ ಓಬವ್ವ ಪಾತ್ರವನ್ನು ಮಾಡುತ್ತಿದ್ದೇನೆ. ಹೋಗಿ ಹೈದರಾಲಿಯ ಸೈನಿಕರು ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕುತ್ತಿದ್ದಾರೆ. ಹೋಗಿ ರಣಕಹಳೆಯನ್ನು ಊದಿ ಜೈ ಹರ ಹರ ಮಹಾದೇವ್, ಜೈ ಹರ ಹರ ಮಹಾದೇವ್. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಆರಾಧ್ಯ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಾಕಿರುವ ವೇಷ ಕಿತ್ತೂರು ರಾಣಿ ಚೆನ್ನಮ್ಮ. ಏನು ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕುಲಿಬೇರೆ ಕೊಡಬೇಕೆ.
ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇ ನನ್ನಂದ ಮಂದಿರೆ ನೆಂಟರೆ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಮೂತಿಯ ಕೋತಿಗಳೇ, ಭಾರತವನ್ನು ಬಿಟ್ಟು ತೊಲಗಿ, ಇದು ನಮ್ಮ ಭಾರತ. ಜೈ ಹರ ಹರ ಮಹಾದೇವ್, ಜೈ ಹರ ಹರ ಮಹಾದೇವ್. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ವಿಕಾಸ್. ನಾನು ವಿದ್ಯಾದಾನಿ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಗತ್ ಸಿಂಗ್ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನನ್ನು ಕೊಲ್ಲಬಹುದಾದರೆ ನನ್ನ ಆಲಸ್ಯವನ್ನು ಕೊಲ್ಲಲು ಸಾಧ್ಯವಿಲ್ಲ. ನನ್ನ ದೇಹವನ್ನು ಪುಡಿ ಪುಡಿ ಮಾಡಬಹುದಾದರೆ ನನ್ನ ಆತ್ಮವನ್ನು ಎತ್ತಿ ಆಗಲು ಸಾಧ್ಯವಿಲ್ಲ. ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಪ್ರೇರಣಾ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಾನು ಭಾರತದ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಕರ್ಮಭೂಮಿ. ಝಾನ್ಸಿ ರಾಣಿ ಇರುವವರೆಗೂ ಝಾನ್ಸಿಯನ್ನು ಬಿಟ್ಟು ಕೊಡುವುದಿಲ್ಲ. ಏ ಪಿರಂಗಿಗಳೇ, ಅತಿಕ್ರಮವಾಗಿ ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಹಿಂಸೆ, ಈ ರಾಜಭೂಮಿಯನ್ನು ಬಿಟ್ಟು ತೊಲಗಿ. ಇಲ್ಲವಾದರೆ ಝಾನ್ಸಿ ರಾಣಿ ರುದ್ರಾವತಾರ ತಾಳಬೇಕಾಗುತ್ತದೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ತನ್ಮಯ್. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದಿರಾ ಗಾಂಧಿ ವೇಷ ಹಾಕಿದ್ದೇನೆ. ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮಹಿಳೆ ಪ್ರಧಾನಿಯಾಗಿದ್ದರು. ಅವರು ಜವಾಹರಲಾಲ್ ನೆಹರು ಮಗಳು. ಅವರು 1917ರಲ್ಲಿ ಭಾರತ ರತ್ನ ನೀಡಿ ಪ್ರಶಸ್ತಿ ಗೌರವಿಸಲಾಯಿತು. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಕೃತಿಕಾ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಸೇರಿ ಉತ್ತೀರಾ, ಬಿತ್ತೀರಾ, ಬೆಳೆದೀರಾ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ದಾಯಾದಿಗಳೇ, ಬಂಧುಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಮೂತಿ ಕೋತಿಗಳೇ, ಈಗಲೇ ಈ ಭಾರತವನ್ನು ಬಿಟ್ಟು ತೊಲಗಿ, ಇದು ನಮ್ಮ ಭಾರತ. ಜೈ ಹರ ಹರ ಮಹಾದೇವ್, ಜೈ ಹರ ಹರ ಮಹಾದೇವ್. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಆದ್ಯ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಕರ್ಮಭೂಮಿ. ಈ ಝಾನ್ಸಿ ರಾಣಿ ನಿಮಗೆ ಎಂದಿಗೂ ಝಾನ್ಸಿಯನ್ನು ಕೊಡುವುದಿಲ್ಲ. ಹೇ ಪಿರಂಗಿಗಳೇ, ಅತಿಕ್ರಮವಾಗಿ ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಹಿಂಸೆ, ಈ ಜಾಗ ಮತ್ತು ಭೂಮಿಯನ್ನು ಬಿಟ್ಟು ತೊಲಗು. ಇಲ್ಲ ಅಂದರೆ ಈ ಝಾನ್ಸಿ ರಾಣಿಯ ರುದ್ರ ಅವತಾರವನ್ನು ಕಾಣುವಿರಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಸುದರ್ಶನ್. ನಾನು ವಿದ್ಯಾದಾಯಿನಿ ಶಾಲೆಯ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನನ್ನ ಪಾತ್ರ ಸುಭಾಷ್ ಚಂದ್ರ ಬೋಸ್. ನೀವು ನನಗೆ ರಕ್ತ ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ. ಸ್ವಾತಂತ್ರ್ಯವನ್ನು ಬೇಡಿ ತಗೊಳ್ಳೋಕ್ಕಾಗುವುದಿಲ್ಲ, ಅದನ್ನು ಹೋರಾಡಿ ಪಡೆಯಬೇಕು. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಮೇಘನಾ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಮಾನ, ನನ್ನ ಪ್ರಾಣ. ಇದು ನನ್ನ ಪುಣ್ಯಭೂಮಿ, ಕರ್ಮಭೂಮಿ. ಈ ಝಾನ್ಸಿ ನಿಮಗೆಂದಿಗೂ ನಾನು ಬಿಟ್ಟು ಕೊಡುವುದಿಲ್ಲ. ಏ ಪಿರಂಗಿಗಳೇ, ಅತಿಕ್ರಮವಾಗಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಹಿಂಸೆಯೇ, ಈ ಝಾನ್ಸಿ ಈ ರಾಜ್ಯವನ್ನು ಬಿಟ್ಟು ತೊಲಗಿ. ಇಲ್ಲದಿದ್ದರೆ ಝಾನ್ಸಿಯ ರುದ್ರಾವತಾರವನ್ನು ಕಾಣುವಿರಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಹಿಂದ್, ಜೈ ಭಾರತ ಮಾತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಆದ್ಯ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಾಕಿರುವ ವೇಷ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ?
ನೀವೇನು ಹುತ್ತಿದ್ದೀರೆ, ಬಿತ್ತಿದ್ದೀರೆ, ನೀರು ಹಾಕಿ ನಾಟಿ ನೆಟ್ಟಿದ್ದೀರೆ. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತೆ, ಭೂಮಿ ಬೆಳೆ ಬೆಳೆಯುತ್ತೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಖುಷಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಕು ನಿಲ್ಲಿಸುವ ಹೆಸರಾಯ್, ನಾನು ಉಳ್ಳಾರಾಣಿ ಹಬ್ಬಕ್ಕ ದೇವಿ, ಏವಿಡಿಯ ಪೋಷಗಿಸರೆ, ಈ ದೇಶವನ್ನು ನಮ್ಮನ್ನು ಆಳರೇರಿ ಅರಣ ಬಿಡುವುದಿಲ್ಲ. ಈ ರುಣ್ಣನ ಚೆನ್ನಾನಿ ಇನ್ನ ಮಾಲಾಗಿಸುತ್ತೇನೆ ಹುಷಾರ್. ಕಣ್ಣಾಂಬೆ ಮೇಲಾಡೆ ಇರುವೆ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಸಾನವಿ. ನಾನು ವಿದ್ಯಾದಾನಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಾಕಿರುವ ವೇಷ ಒಣಕೆ ಒಬ್ಬವ್ವ. ನಾನು ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡುತ್ತೇನೆ. ಅರೆ ಏನಿದು ಶಬ್ದ? ಓಹೋ, ಹೈದರಾಲಿ ಸೈನಿಕರೇ ನಮ್ಮ ಕೋಟೆನ ಮುತ್ತಿಗೆ ಹಾಕಿದ್ದಾರೆ. ಹೋಗಿ ರಣಕಾಯನ್ನು ಊದಿ, ಹೋಗಿ ರಣಕಾಯನ್ನು ಊದಿ. ಜೈ ದುರ್ಗಿ, ಜೈ ಭಾರತ್ ಮಾತೆ. ಜೈ ದುರ್ಗಿ, ಜೈ ಭಾರತ್ ಮಾತೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಸ್ಮೃತಿ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಧರಿಸಿರುವ ಪಾತ್ರ ಕ್ಯಾಪ್ಟನ್ ಲಕ್ಷ್ಮೀ ಸೇವ್ದರ್. ನಾವು ರಣರಂಗದಲ್ಲಿ ಹೆಣ್ಣು ಎಂಬ ತಾಣತಾದಿ ಎಂದು ಹಿಂದೆ ಸರಿಯುವುದಿಲ್ಲ. ನಮ್ಮ ಭಾರತ ಮಾತೆಯ ಸ್ವಾತಂತ್ರ್ಯ ತಾದಿ ನಮ್ಮ ಉಸಿರು ಇರುವರೆಗೂ ಹೋರಾಡುತ್ತೇವೆ. ಜೈ ಹಿಂದ್, ಜೈ ಭಾರತ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ತನ್ವೀರ್. ನಾನು ವಿದ್ಯಾದಾನಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆಗಿರುವ ವೇಷ ಸೈನಿಕ. ಒಂದು ದೇಶದ ಧ್ವಜ ಆಕಾಶದಲ್ಲಿ ಹಾರಾಡಿಸಬೇಕಾದರೆ ಎಷ್ಟೋ ಸೈನಿಕರ ಬಲಿದಾನದ ಗಾಳಿಯೇ ಕಾರಣವಾಗಿರುತ್ತದೆ. ಜೈ ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಕೆ ವಿನೀತ್. ನಾನು ವಿದ್ಯಾದಾನಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಾಕಿರುವ ವೇಷ ಚಂದ್ರಶೇಖರ್ ಆಜಾದ್. ನಾನು ಆಜಾದ್, ಚಂದ್ರಶೇಖರ್ ಆಜಾದ್. ನನ್ನ ತಂದೆ ಹೆಸರು ಸ್ವಾಧೀನತೆ. ನನ್ನ ಮನೆ ಸೆರೆಮನೆ. ನನ್ನ ಕೆಲಸ ಬ್ರಿಟಿಷರನ್ನು ಭಾರತದಿಂದ ಹೊರಗಟ್ಟುವುದು. ಆಜಾದಿ ರೇಂಗೆ, ಆಜಾದಿ ಮರೆಂಗೆ. ಜೈ ಹಿಂದ್. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಅಕ್ಷರಪ್ರಿಯ. ನಾನು ವನಕ್ಕೆ ಒಬ್ಬವ. ಇದೇನಿದು ಶಬ್ದ? ಹೈದರಾಲಿಯ ಸೈನಿಕರು ನಮ್ಮ ಕೋಟೆಗೆ ನುಗ್ಗುತ್ತಿದ್ದಾರೆ. ನಾನು ವನಕೆಯಿಂದ ಅವರ ತಲೆಯನ್ನು ಒಡೆಯುತ್ತೇನೆ. ಜೈ ದುರ್ಗಿ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ವೈಷ್ಣವಿ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಿತ್ತೂರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೇ ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಈ ನೆಲ ನಮ್ಮದು, ಈ ಜಲ ನಮ್ಮದು, ಕಷ್ಟಪಟ್ಟು ದುಡಿಯುವರು ನಾವು, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧುಗಳೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಜೈ ಹಿಂದ್. ಎಲ್ಲರಿಗೂ
ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವೈಭವಿ. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರದ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಈ ದೇಶವನ್ನು ಬಿಟ್ಟು ಕೊಡುವುದಿಲ್ಲ. ಏ ಪಿರಂಗಿಗಳೇ, ಈ ದೇಶವನ್ನು ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಈ ಝಾನ್ಸಿಯ ರುದ್ರಾವತಾರ ನೋಡಬೇಕಾಗುತ್ತದೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಸ್ಕಂದ. ನಾನು 2ನೇ ತರಗತಿಯಲ್ಲಿ ವಿದ್ಯಾದಾಯಿನಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಸಂಗೊಳ್ಳಿ ರಾಯಣ್ಣ. ಮುಚ್ಚು ಬಾಯ್, ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಬಯಷ್ಟು ಸೊಕ್ಕ ನಿನಗೆ. ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು, ನಿಮ್ಮದಲ್ಲ. ಏತ್ಯಾಕ್ರೆ ಕನ್ನಡಿಗರ ಮಾನ ಅಭಿಮಾನ. ನಿಮ್ಮಂಥ ಕಚ್ಚ ನಾಯಿಗೆ ಏನು ಗೊತ್ತು? ಕಚ್ಚಿದ ಕಳಿಗಳ ಬೀಡೈತಿ, ಅಭಿಮಾನ ಸ್ವಾಭಿಮಾನ ಗೂಡೈತಿ. ಹರರ ಮಹಾದೇವ್, ಹರರ ಮಹಾದೇವ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಜನಾರ್ದನ್. ನಾನು ಡಾಕ್ಟರ್ BR ಅಂಬೇಡ್ಕರ್ ಪ್ರಾರ್ಥವನ್ನು ಮಾಡುತ್ತಿದ್ದೇನೆ. ವಿದ್ಯಾದಾಯಿನಿ ಶಾಲೆಯ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಗುರುತಿಸಲಾರರು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಯಶಸ್ವಿನಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಹುಟ್ಟಿದ್ದೀರಾ ಬಿತ್ತಿದ್ದೀರಾ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ? ಹರ ಹರ ಮಹಾದೇವ್. ಬೋಲೋ ಭಾರತ್ ಮಾತಾ ಕಿ ಜೈ. बोलो भारत माता की जय. बोलो भारत माता की जय. विद्यादायिनी 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 विद्यादायिनी. उत्तम ಶಾಲೆಯು ನಮ್ಮದು, ಉತ್ತಮ ಶಿಕ್ಷಣ ನಮ್ಮದು, ಉತ್ತಮ ಸೌಲಭ್ಯ ನಮ್ಮದು, ಉತ್ತಮ ಫಲಿತಾಂಶ ನಮ್ಮದು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಾಲೆಯು ನಮ್ಮದು. ಮಕ್ಕಳ ಸರ್ವತೋಮುಖ ಪ್ರತಿಭೆಗೆ ಶಾಲೆಯು ನಮ್ಮದು. ವಿದ್ಯಾದಾಯಿನಿ 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 ವಿದ್ಯಾದಾಯಿನಿ. ನಿರಂತರ ಉತ್ತಮ ಫಲಿತಾಂಶದಿಂದ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ವಿದ್ಯಾದಾಯಿನಿ ವಸತಿ ಶಾಲೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ CBSE ಪಠ್ಯಕ್ರಮ ಮತ್ತು PUC ಸೈನ್ಸ್ ಮತ್ತು ಕಾಮರ್ಸ್ಗಾಗಿ ಶ್ರೀಮತಿ ರಾಧಾಬಾಯಿ ಡಿ ಗೋಪಾಲರಾವ್ PU ಕಾಲೇಜ್, BCom ಮತ್ತು B.Edಗಾಗಿ ವಿದ್ಯಾದಾಯಿನಿ ಡಿಗ್ರಿ ಕಾಲೇಜು, KR ನಗರ, ಹರಿಹರ. ಫೋನ್ 9441 ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್. ಇದು ನಿಮ್ಮದೇ ಧ್ವನಿ.